ರಾಜಾದಿರಾಜ ರಾಜಮಾರ್ಥಾಂಡ ಗಾಂಧಾರ ಕುಲ ವಂಶೋದ್ಧಾರಕ ದುರ್ಯೋಧನ ಸಾರ್ವಭೌಮ ಬಹುಪರ 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 ಕೃಷ್ಣಗೆ ಒಂದು ಸೇರಾಕ್ಬೇಕು. ಕೃಷ್ಣಗೆ ಒಂದು ಸೇರಾಕ್ಬೇಕು. ಸ್ವರ್ಗ ಲಾಂಛನನ ಮೆರುಗು ಸ್ವರ್ಗ ಸರಿವಾಲು ಬಂದಿದೆ. ಸ್ವರ ಸಂಪನ್ನ ಕೀರ್ತಿ ಮಣಿಮಕುಟವರ್ಧನೆಗೆ ದುರ್ಯೋಧನ ರಿಪುಣನಿದ್ದಾರೆ. ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಲ್ಲಿ ಎಡೆಯಿಹಲೆ ಕೆನಗೆ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆಗೆ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರೆಗೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿಕೋ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿಕೋ. ನನಗೆ ಸರಿ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯದಿ ರಣಗಳು ರಿಪುಗಳ ವಧಿಸದೆ ಕುರುದ್ರೋಣಾದಿಗಳಿರಲು ಶೌರ್ಯದಿ ರಣಗಳು ರಿಪುಗಳ ವಧಿಸದೆ ಮಾವತೆ ಕುಣಿಸಲೇ ನೀಡದಿರುವನೇ ಶಾಸನ ಅವರನ್ನು ಒಲಿಸದಿರುವನೇ. ಹೀಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಲಿಸಿಕೊಂಡು ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರ ವರ್ತಮಾನವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚುತ್ತಿರುವುದೆಂಬುದನ್ನು ನೋಡಿದಿರ. ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದ್ರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಚಿಕೊಳ್ಳುವರು.
ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮ ಉಪದೇಶಿಸಿದರು. ಅಗ್ರಜ, ನಮ್ಮ ಅಂಗರಾಜಾಧಿಪತಿ ವೀರಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳು ಇರುವಾಗ ಅವರ ನೆರಳಿನಲ್ಲಿ ಬೆಳೆದ ಅದರ ಚಿಂತೆಯೇ ನಮಗೆ. ಅದು ಪುರುಷೋತ್ತಮನು ಬರುವಂತಿದೆ. ಸಭೆಯು ಶಾಂತವಾಗಿರಲಿ. ಏನು ಪುರುಷೋತ್ತಮನು? ಯಾರಿಗೆ ಪುರುಷೋತ್ತಮ? ಯಾರು ಪುರುಷೋತ್ತಮನು? ರಾಜಾದಿರಾಜನಾದ ನಾನು, ಪುರುಷ ಶ್ರೇಷ್ಠನು ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನು. ಆ ಪಾಂಡವರ ಮಿತ್ರನು ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿಪುತ್ರನ ಮನೆಗೆ ಹೋದನಂತೆ. ಎಷ್ಟೊಂದು ಹವಯೇಳನ! ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಬರುತ್ತೇನೆ ಹೊರತು ನಿನ್ನಲ್ಲಿ ಯಾಚನೆಗಾಗಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ. ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಬಾಯಿ ಮುಚ್ಚಿ. ದುರ್ಯೋಧನ, ಬಲವಂತನಿಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಯಾದವನಿಗೆ ಅಪತ್ಯವು ರುಚಿಸುವುದೇ, ಪರಂತು ಪಥ್ಯವು ಎಂದೂ ರುಚಿಸುವುದಿಲ್ಲ. ಸುಯೋಧನ, ನಿನಗೆಲ್ಲೋ ಮರಣದ ಕಾಲವು ಸಮೀಪಿಸುವುದರಿಂದ ನಿನ್ನ ಈ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ವೀರರಿಂದ ಪರಿವೇಷಿತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ. ಈ ವಿದುರನು ಹಿರಿಯನು ಪೂಜ್ಯನೆ ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವನು. ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ವಿದುರ, ನಮ್ಮ ರಾಜ್ಯಸಭೆಗೆ ಬಂದು ನಮ್ಮನ್ನ ಹೀಯಾಳಿಸುತ್ತಿರುವೆಯೋ? ಹೆಚ್ಚಿಗೆ ಮಾತನಾಡಿದರೆ ಈ ಗದೆಯಿಂದ ಅಪ್ಪಳಿಸಿ ಬಿಡುವೆನು. ದುರ್ಯೋಧನ,
ನನ್ನನ್ನು ಸಭೆಯಿಂದ ಆಚೆಗೆ ತಳಿಸುವ ಸಾಮರ್ಥ್ಯ ಉಂಟಾಯಿತೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಡದಾಡುತ್ತಿದೆಯಲ್ಲ, ನಿನ್ನ ನಾಲಿಗೆ ನಶಿಸಿ ಹೋಗಬಾರದೆ. ಎಂದಾದರೂ ನಿಮ್ಮ ದುರ್ಬುದ್ಧಿಗಳನ್ನು ಸರಿಪಡಿಸಿಕೊಳ್ಳರೆಂದು ತಿಳಿದಿದ್ದೆನು. ಕೇಳು, ಹಿಂದೆ ನೀನು ದ್ರೌಪದಿ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಯತ್ನಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದು ಈ ಬಿಲ್ಲನ್ನು ಇಟ್ಟಿದ್ದೆನು. ಇನ್ನು ಈ ಬಿಲ್ಲಿನಿಂದ ಆಗಬೇಕಾದ ಪ್ರಯೋಜನವಾದರೇನು? ಇದೋ ನಿನ್ನ ಸಮ್ಮುಖದಲ್ಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೆ ಉಡಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧದ ಆ ಮಧ್ಯಮ ಪಾಂಡವನ ಮಣಿಸುವುದಾಗಿ ಪಣಕೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣಕೊಟ್ಟ ನಿನಗೆ ಈ ಸಾರುದೈ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಭರವಸೆಯೋ ಕರ್ಣ ಕರ್ಣ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ಆಗತಕ್ಕದಾದರೂ ಏನು, ಹೋಗಲಿ ಬಿಡಿ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ನಮಸ್ಕರಿಸಿ ಗೌರವ ಸಲ್ಲಿಸಿದ್ದೆ ಆದರೆ ಈ ಸಭೆಯಲ್ಲಿ ಎದ್ದು ನಿಂತು ಗೌರವಿಸಿ ನಮಸ್ಕರಿಸಿದ್ದೆ ಆದರೆ ಅಂಥವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಯಿತು. ಎಚ್ಚರಿಕೆ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದು ಈಗ ಸಿದ್ಧಪಡಿಸಿರುವನು ಅಗ್ರಜ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಏನು ಅಹಂಕಾರದಿಂದ ಮೆರೆಯುತ್ತಿದೆ. ವಿದುರ, ಭೀಷ್ಮ, ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ತಾನಾಗಿ ನನ್ನ ಪಾದದ ಬಳಿ ಬರುವಂತೆ ಮಾಡುವೆನು. ಯೋಗಮಾಯೇ, ಜಾಗೃತಳಾಗು. ಸುಯೋಧನ, ಚಕ್ರವರ್ತಿಯಾಗಬೇಕಾಗಿರುವ ನೀನು ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಸುಯೋಧನ. ಇದು ಪಾದಪಾಶ್ವ. ಭೂಪಾಲಕನಾದ ನಾನು ಗೋಪಾಲನ ಪಾದದಡಿಯಲ್ಲಿ ಅಸಂಭವ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದರೆ ಅದು ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ ಭಾವ, ನಿನಗೆ ನರ್ತನವೆಂದರೆ ಬಹಳ ವಿನೋದವಲ್ಲವೇ? ಇರಬಹುದೇನು, ಇದ್ದೇ ಇರುವುದು. ಸಹೋದರ,
ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪುಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪುಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಸಮರ ಸಲ್ಲದು ಎಂದು ಹುಸಿನಗೆಯ ಹೊರಹೊಮ್ಮೆ ಸಂಧಿಯಾಚಿಸೆ ಬಂದಿಹನು ಕೃಷ್ಣ ಕುರುನಂದನರೋಳ್ ಕುಶಲದಿ ಸಂಧಿಯಾಚಿಸೆ ಬಂದಿಹನು ಕೃಷ್ಣ ಕುರುನಂದನರೋಳ್ ಕುಶಲದಿ ಈ ನೀಲವರ್ಣನ ಸೌಮ್ಯ ರೂಪ ಏನಾನಂದ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಹುದು ನಿನ್ನಿಂದ ಮಾಧವ ಜಗವಿಹುದು ನಿನ್ನಿಂದ ಜಗವಿಹುದು ನಿನ್ನಿಂದ ಮಾಧವ ಜಗವಿಹುದು ನಿನ್ನಿಂದ. ಏನಂದಿರಿ ಮತ್ತೊಮ್ಮೆ ಹೇಳಿ. ಕೃಷ್ಣ
ಜಗವಿಹುದು ನಿನ್ನಿಂದ ಸುಯೋಧನ ಜಗವಿಹುದು ನಿನ್ನಿಂದ ಜಗವಿಹುದು ನಿನ್ನಿಂದ ಸುಯೋಧನ ಜಗವಿಹುದು ನಿನ್ನಿಂದ ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ ನಿನಗಾರು ಸಮರಿಲ್ಲ ನಿದರೆಯೊಳು ನಿನಗಾರು ಸಮರಿಲ್ಲ ನಿನಗಾರು ಸಮರಿಲ್ಲ ಇದರೆಯುಳು ನಿಮಗಾರು ಸಮರಿಲ್ಲ ಇಂಥ ವೀರರನು ನಾ ತುಂಬಿದ ಸಭೆಯೊಳು ಸಂತಸಗೊಳಿಸು ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಪೋದೋ ನಿನ್ನ ಅವರಾಗದಲ್ಲಿ ವರ್ಣಿಪೋದೋ ನಿನ್ನ ಆವ ಸಂಗೀತವ ಆಡಿಕೊಂಡಾಡುವುದು ಆವ ಸಂಗೀತವ ಆಡಿಕೊಂಡಾಡುವುದು ಸಾರ್ವಭೌಮ ನಿನ್ನ ಚಲವ ಮೆರೆದ ಸಭೆಯು ಹೋಗಲಿ ಅವರಾಗದಲ್ಲಿ ವರ್ಣಿಸಲಿ ಮುರಹರಿಯು ದ್ವಾರಕೆಯಿಂದ ಹಸ್ತಿನಾವತಿಗೆ ಬಂದಿರುವ ಮುಖ್ಯ ಉದ್ದೇಶವನ್ನು ಈ ಸಭೆಯಲ್ಲಿ ತಿಳಿಸಬಹುದು. ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರು, ಗುರುವೃತ್ತರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕಪಟ ದೂತದಲ್ಲಿ ಪರಾಜಿತರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಹಿಂತಿರುಗಿದರಲ್ಲವೇ? ಸವಾಸದಲ್ಲಿ ಪಾಂಡವರ ವಿನಯ ವಚನವನ್ನೂ ಕೇಳಿದಿರಿ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ಲಾಕ್ಷಾಗೃಹದಾನ, ವಿಷಭೋಜನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂಥ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸ ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರು. ಧರಣಿಯಾಳಿದವರೆಲ್ಲ ಮರಳಿ ಬರರು. ಸಂತಿಗೆ ಹೇಳಲು ಬಂದ ರಾಯಭಾರಿ,
ಸಮಭಾಗವನೆಂದು ಸುಗದಿ ಮಾಡು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ಪಾಲಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆಯೇ ನಡೆದುಕೊಳ್ಳುವರೆಂಬ ನಂಬಿಕೆ ನನಗಿರುವುದು. ದುರ್ಯೋಧನ, ಈ ಐಶ್ವರ್ಯ, ಈ ಸಂಪತ್ತು ಯಾರಿಗೂ ಶಾಶ್ವತವಲ್ಲ, ಯಾರಿಂದೆಯೂ ಹೋಗಲೂ ಇಲ್ಲ. ಪಾಂಡವರ್ಯಾರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿನಗೆ ಈ ರಾಜ್ಯದ ಮೇಲೆ ಎಷ್ಟು ಅಧಿಕಾರವಿರುವುದೋ ಅವರಿಗೂ ಅಷ್ಟೇ ಅಧಿಕಾರವಿರುವುದು. ಆದ್ದರಿಂದ ನಿನ್ನ ಮನಸ್ಸಿಗೆ ಬಂದಷ್ಟಾದರೂ ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ದುರ್ಯೋಧನ, ದುರ್ಯೋಧನ ಪಿತಾಮಹ ಆದೇಶವು, ಶ್ರೀಕೃಷ್ಣ ಸಂದೇಶವು, ನನ್ನ ಉದ್ದೇಶವು ಒಂದೇ ಆಗೋದ್ರಿಂದ ಪಾಂಡವರು ಕೊಡಬೇಕಾದ ನ್ಯಾಯವಾಗಿ ಹಣ ರಾಜವನ್ನು ಕೊಟ್ಟು ಅವ್ರು ನಾನು ಆದೇಶ. ಇದೇ ನನ್ನ ಅಭಿಮತ. ಯಾರು ಮಾತನಾಡುತ್ತಿರುವುದು? ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ಸುಯೋಧನ, ನನ್ನದು ಅರಣ್ಯ ರೋದನೆಯೇ ಸರಿ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೇನು ಮಾಡುವುದು? ಕೆಡುವವರನ್ನು ಕಂಡಾಗ ಉಪದೇಶಿಸುವುದು ನಮ್ಮಂಥವರ ಕರ್ತವ್ಯ. ಕೇಳಿ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳಿಸುವುದಿಲ್ಲ. ದುರ್ಯೋಧನ, ಸಂಧಿಗಿದು ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಯಾರಿಗೂ ಶಾಶ್ವತ ಅಲ್ಲ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಸಲಹೆ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ?
ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವು. ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರುಳು ಮಾತುಗಳಿಗೆ ಒಡಂಪಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನ ಅಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ನಿನ್ನ ವಾಕ್ಪಟತ್ವ ಕೃಷ್ಣ, ಸಾಕು ಮಾಡು. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವು. ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ, ಹೇಳುವೆನು ಕೇಳು. ಈ ದುರ್ಯೋಧನನನ್ನು ಸದೆ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಕರ್ಣ? ಅದು ದುರಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುರಭಿಮಾನ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಆರಿಸಲು ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಮತಿಗೆಟ್ಟ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನು ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಬಿರು ಮಾತುಗಳಿಂದ ಸಾಧ್ಯವಾಗುವುದಿಲ್ಲ ಕೃಷ್ಣ. ಆ ನಿನ್ನ ಬಂಡ ಭೀಮನ ರುಂಡವನ್ನು ಸೀಳಲು ಈ ದುಶ್ಯಾಸನವು ಸದಾ ಸಿದ್ಧನಿರುವನು. ಸಮರವೇ ಸಿದ್ಧ. ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆಯು ತೀರದ ಹೊರತು ಈ ರಾಧೆಯನಿಗೆ ಮುಸ್ತಾನವೂ ರುಚಿಸುವುದಿಲ್ಲ. ದುರ್ಲ
ಅರ್ಜುನನ ಮೇಲಿನ ವ್ಯಾಮೋಹದಿಂದ ಸುಯೋಧನ ಸಂಧಿಯ ಅಂತಿಮ ಕಾಲದಲ್ಲಿ ವೃದ್ಧರಿಗೆ ಶಾಂತಿಯನ್ನು ಬಯಸುವುದು ಸ್ವಾಭಾವಿಕ. ಆದರೆ ನಮ್ಮಂತಹ ವೀರರಿಗಲ್ಲ ಸುಯೋಧನ. ಹೌದು ಮಿತ್ರ. ಕರ್ಣ, ನೀನು ಅವರಂತೆ ಮಾತನಾಡುವೆಯ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆ. ಇದು ನಿನ್ನ ಧರ್ಮವೇ? ಏನಂದೆ ಕೃಷ್ಣ? ಧರ್ಮ ಧರ್ಮ ಕೃಷ್ಣ, ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ ಕೃಷ್ಣ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ಧರ್ಮವೇ ಎಷ್ಟು ಮೇಲೆ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವುಗಳು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ರಂಗಾಧಿಪ, ಯಾದವ ಕ್ರಣಿಯ ಕಂಠವು ಸಿಗಿದಂತಾಗಿದೆ ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮೊದಲ್ಮತ್ತರಾದ ಇವರೊಡನೆ ಮಾತನಾಡುವುದು ಅನ್ನಿಸಿದ ಸುಯೋಧನ. ಆದರೂ ಒಂದು ಮಾತನ್ನು ಹೇಳುವೆ, ಕೇಳು. ಭಾರತ ಭೂಮಿ ಭಾರತ ಭೂಮಿ ಭಾರತ ಸುಯೋಧನ, ಈ ನಿನ್ನ ಬಂಧು ಬಾಂಧವರನ್ನು, ಗುರು ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ ಮುಂದೊಂದು ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನೇ ಯದುರಾಜ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ಪುರುಷ ಪ್ರಧಾನವೆಂದರೆ ಹುಲ್ಲೆಯ ಕೃತ್ಯ. ಆ ರೋಷನಿಂದ ಪಾಂಡವರನ್ನು ಪುರುಷ ಪ್ರಧಾನವೆಂದರೆ ಹುಲ್ಲೆಯ ಕೃತ್ಯ. ಆ ರೋಷನಿಂದ ಪಾಂಡವರನ್ನು ಗಂಡು ಬಲಿಗಳವರಾಗಿ
ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದಿಲ್ಲ, ಭಯಪಡಲಾರದು. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳನ್ನು ಏನೆಂದು ಹೇಳುವೆ ಕೇಳುವೆಯ? ರಾಜಸೂಯಾಗದಲ್ಲಿ ಪಾಂಡವರ ಸೊಬಗನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಬಡದು ನೀನು ಮಾಡಿದ ವಾಚ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸದೆಂದು ಮರೆಯಬೇಡ. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂಟಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಕಡೆಗೂ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಅದು ನಿನ್ನ ಕಣೆ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟಿ ಹಿಡಿದು ಕೆಚ್ಚದೆಯ ಕಟ್ಟವಳು ಈ ವೀರ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ. ಈ ನನ್ನ ಛಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕಿರುದು ಕದನಕ್ಕೆ ನಿಂತರೂ ಸರಿಯೇ. ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಈಶ್ವರ ಸಂಪನ್ನನೆಂದೇ ಬಿರುದಾಂಕಿತನಾದ ನಾನು ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಇದ್ದ ಕಡಾಸ್ ಕಡಿ. ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಆ ನಿನ್ನ ಪಾಂಡವರಿಗೆ ಇದ್ದಕ್ಕೆ ಬೇಕಾದ ಸಲಕರಣೆಗಳನ್ನು ಅನುಪಡಿಸುವಂತೆ ಹೇಳಿಬಿಡು. ಧರ್ಮ
ಈ ಜಲಗಂಗ ಮಲ್ಲದೊಡನೆ ಹೋರಾಡಿದವರು ಪುರುಷೋತ್ತಮನು ದುರಾಕಾರವಾಗಿ ತೋರಿದೆಯಾದೊಡನೆ. ಪುರುಷೋತ್ತಮನು ದುರಾಕಾರವಾಗಿ ತೋರಿದೆಯಾದೊಡನೆ. ಅರುಷಕ್ಕೆ ತೊಳೆವ ಗುರುವಿನಾದನ ಯೋಧನ. ಅರುಷಕ್ಕೆ ತೊಳೆವ ಗುರುವಿನಾದನ ಜನದೋಳು ಅತಮದನ. ಇಂದು ನನ್ನನ್ನು ಈ ಸಭೆಯಲ್ಲಿ ಬಂದಿರುವುದಕ್ಕಿಂತ ಇದು ಜೀವನವನ್ನು ಈ ಸಭೆಯಲ್ಲಿ ಬಂದಿರುವುದಕ್ಕಿಂತ ಸಭೆಯ ಸಂತಗೊಳ್ಳಲೇ ದರ್ಪದಿಂದ ಮೆರೆಯಬೇಡವೇ ಸುಯೋಧನ, ದರ್ಪದಿಂದ ಮೆರೆಯಬೇಡವೇ, ದರ್ಪದಿಂದ ಮೆರೆಯಬೇಡವೇ ಸುಯೋಧನ, ದರ್ಪದಿಂದ ಮೆರೆಯಬೇಡವೇ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಸುಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ಈಗಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ಇಟ್ಟಿದ್ದೇನೆ. ಯಾರಿಗೂ ಇನ್ಯಾರಿಗೆ? ಸಾರ್ವಭೌಮನಿಗೆ. ಏನಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ, ನಮ್ಮ ಮಾವನವರು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದರೆ ಅದು ಅದ್ಭುತವಾಗಿಯೇ ಇರಬಹುದು. ಹೌದೌದು, ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಕಾರಣಾಗೇ ಇರುವುದು. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಬೃಹದಾಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು. ಸುಯೋಧನ, ಮಾವ, ಸಹೋದರ ದುಶ್ಯಾಸನ, ಈ ಕೃಷ್ಣನನ್ನು ಬಂಧಿಸು.